ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರಿಗೆ ಈ ದಿವಸ ದಿನದ ಆರಂಭ ಚೆನ್ನಾಗಿರುತ್ತೆ. ಆನಂತರದಲ್ಲಿ ಒಂದಷ್ಟು ಸಮಸ್ಯೆಗಳು, ವ್ಯತ್ಯಾಸಗಳು ಕಾಣ್ತಾ ಹೋಗುವಂಥದ್ದು. ಬೆಳಗ್ಗೆ ಎದ್ದಾಗ ಇದ್ದಂತಹ ಒಂದು ಉತ್ಸಾಹ ಆಗಲಿ ಅಥವಾ ಒಳ್ಳೆಯದಾಗುತ್ತೆ ಅಂತಕ್ಕಂತಹ ಮನೋಭಾವವಾಗಲಿ, ದಿನ ಮುಂದಕ್ಕೆ ಹೋಗ್ತಾ ಆ ಅನುಭವ ನಿಮಗೆ ಸಿಕ್ಕದೇ ಇರತಕ್ಕಂಥದ್ದಾಗುತ್ತೆ. ಯಾವುದು ಸಂತೋಷಕ್ಕೆ ಕಾರಣವೋ ಅದೇ ವಿಷಯ, ಅದೇ ವಸ್ತು, ಅದೇ ವ್ಯಕ್ತಿ ದುಃಖಕ್ಕೂ ಕೂಡ ಕಾರಣ ಅಂತಕ್ಕಂಥದ್ದನ್ನು ಅನುಭವಕ್ಕೆ ತಂದುಕೊಳ್ಬೇಕಾಗತ್ತೆ. ಅದನ್ನು ಆಲೋಚನೆ ಮಾಡಿ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದು. ಅಂದರೆ ಹೊಂದಾಣಿಕೆ ಮಾಡ್ಕೊಳ್ಳೋದು ಅಂತಂದರೆ ಯಾವುದಕ್ಕೋ ರಾಜಿ ಆಗಿಬಿಡಬೇಕು, ಆ ರೀತಿ ಭಾವನೆಗಳಲ್ಲ. ಮನೆಯಲ್ಲಿ ನಾನು ಅಥವಾ ನಾನೇ ಅಂತಕ್ಕಂತಹ ವಿಚಾರಗಳು ಬೇಡ. ಅನ್ಯೋನ್ಯವಾಗಿ ಪರಸ್ಪರವಾಗಿ ಒಬ್ಬರು ಮತ್ತೊಬ್ಬರಿಗೆ ಹೇಳಿದ್ದನ್ನು ಕೇಳುವಂತಹ ರೀತಿಯಲ್ಲಿ ತಾಳ್ಮೆಯಿಂದ ವರ್ತಿಸ್ತಕ್ಕಂಥದ್ದು ಮುಖ್ಯವಾಗತ್ತೆ. ವಿದ್ಯುತ್ ಉಪಕರಣಗಳನ್ನು ಬಳಸುವಾಗ ಸ್ವಲ್ಪ ಮಟ್ಟಿಗೆ ಜಾಗ್ರತೆಯನ್ನು ವಹಿಸಿ. ವಿದ್ಯುತ್ ಉಪಕರಣದಿಂದ ಏನೋ ತೊಂದರೆಯಾಗತಕ್ಕಂತಹ ಸೂಚನೆ, ಏನೋ ಆಗಿಬಿಡುತ್ತೆ ಅನ್ನುವಂತಹ ಭಯ ಬೇಡ. ಆದರೆ ನಾವು ಎಚ್ಚರ ತಪ್ಪಿದರೆ ನಮಗೆ ತೊಂದರೆಯಾಗ್ತಕ್ಕಂಥದ್ದು ಸೂಚ್ಯವಾಗಿ ಕಾಣುವಂಥದ್ದಿದೆ. ದುಡುಕು ಸ್ವಭಾವದಿಂದ ಯಾವ ಕೆಲಸಗಳನ್ನು ಕೂಡ ಮಾಡಬೇಡಿ. ಅಂದರೆ ಆತುರವಾಗಿ ಅಥವಾ ಯಾವುದೋ ಈ ಕೆಲಸ ಮುಗಿದು ಬಿಟ್ಟರೆ ಸಾಕು ಅನ್ನುವಂತಹ ಭಾವನೆಯಿಂದಲೋ ಕೋಪದಿಂದಲೋ ಯಾವ ಕೆಲಸಕ್ಕೂ ಕೂಡ ಕೈ ಹಾಕಬಾರ್ದು ಅಂತಕ್ಕಂಥದ್ದು. ಶ್ರೀರಾಮಚಂದ್ರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಜೇ ನಮಃ ಎಂಬುವಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಷಭ ರಾಶಿ, ಕೆಲಸದ ಸ್ಥಳದಲ್ಲಿ, ಮನೆಯಲ್ಲಿ ಅಥವಾ ನಿಮ್ಮ ವ್ಯಾಪಾರ ವಾಣಿಜ್ಯಗಳಲ್ಲಿ ನಿಮ್ಮದೇ ಆದಂತಹ ಹೆಚ್ಚಿನ ಒತ್ತಡವನ್ನು ಈ ದಿವಸ ನೀವು ಅನುಭವಿಸಬೇಕಾಗತ್ತೆ. ಆದರೆ ಆ ಒತ್ತಡವನ್ನು ಯಾವುದೋ ಕಾರಣಕ್ಕೆ ಬೇರೆಯವರ ಮೇಲೆ ಹಾಕ್ತಕ್ಕಂಥದ್ದು ಒಳ್ಳೆಯದಲ್ಲ. ಅದನ್ನು ಖಂಡಿತವಾಗಿ ಹಾಕಬೇಡಿ ಅನ್ನುವಂಥದ್ದು ಇಲ್ಲಿಯ ಒಂದು ಆದೇಶವೋ ಅಥವಾ ಇಲ್ಲಿ ಹೇಳತಕ್ಕಂತಹ ವಿಷಯವೋ ಅದನ್ನು ಗಮನಿಸ್ಕೊಳ್ಳಿ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪರವಾಗಿಯೇ ಎಲ್ಲವೂ ಕೂಡ ಆಗತ್ತೆ. ಆದರೆ ಇಲ್ಲದೇ ಇರತಕ್ಕಂತಹ ಒತ್ತಡಗಳನ್ನು ಮೇಲೆಳ್ಕೊಂಡು ಆ ಕೆಲಸವನ್ನು ನೀವೇ ಒಂದಷ್ಟು ಹಾಳು ಮಾಡಿಕೊಳ್ತೀರಿ. ಅಥವಾ ಆ ಕೆಲಸವನ್ನು ನಾನೇ ಮಾಡ್ತೀನಿ ಅಂತ ಹೇಳಿ ಸಿಗ ಹಾಕ್ಕೊಳ್ತಕ್ಕಂತಹ ಪ್ರಮೇಯವೂ ಕೂಡ ಬರಬಹುದು ಅನ್ನುವಂಥದ್ದನ್ನು ಗಮನಿಸಿ. ಹೊಸ ಆದಾಯದ ಮೂಲಗಳು ತೆರೆಕೊಳ್ಳುತ್ತೆ. ಎಲ್ಲೋ ನೌಕರಿ ಮಾಡ್ತಾ ಇದ್ರೆ ಏನೋ ಸಂಬಳ ಬರುತ್ತೆ, ಸರಿ. ಇದಲ್ಲದೆ ಬೇರೆ ಮೂಲಗಳಿಂದ ಆದಾಯ ಬರುವ ಹಾಗೆ, ಹಣ ಸಿಕ್ಕುವ ಹಾಗೆ ಮಾಡಿಕೊಳ್ತೀರಿ ಅಂತಕ್ಕಂಥದ್ದು ಉತ್ತೇಜಕವಾದಂತಹ ದಿವಸ ಇವತ್ತು. ಅಂದರೆ ಯಾವ ಕೆಲಸವನ್ನು ಮಾಡಲಿಕ್ಕೆ ಹೊರಟರೂ ಕೂಡ ಏನೋ ಒಂದು ರೀತಿಯ ಉತ್ಸಾಹ, ಏನೋ ಒಂದು ರೀತಿಯಲ್ಲಿ ಈ ಕೆಲಸವನ್ನು ನಾನು ಮಾಡ್ತೀನಿ ಅಂತಕ್ಕಂತಹ ಆತ್ಮವಿಶ್ವಾಸ, ಸಂತೋಷ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಸರಿಯಾದಂತಹ ಕೆಲಸ, ಲಾಭದಾಯಕವಾದಂತಹ ಕೆಲಸದಿಂದ ಸ್ವಾಭಾವಿಕವಾಗಿ ಸಂತೋಷವಾಗುತ್ತೆ. ಅಂತಹ ಒಂದು ಯೋಗವನ್ನು ನೀವಿವತ್ತು ಪಡ್ಕೊಳ್ತೀರಿ ಅಥವಾ ಇವತ್ತು ನಿಮಗೆ ಆ ಯೋಗ ಒಲಿದು ಬರುತ್ತೆ ಅನ್ನುವಂಥದ್ದು ಮುಖ್ಯವಾಗತ್ತೆ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ, ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಿಥುನ ರಾಶಿ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ವಾಣಿಜ್ಯೋದ್ಯಮ ಕ್ಷೇತ್ರದಲ್ಲಿ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಆದಾಯವನ್ನು, ಲಾಭವನ್ನು ನೀವು ನೋಡ್ತೀರಿ ಅಥವಾ ಹೊಂದುತ್ತೀರಿ ಅಂತಕ್ಕಂಥದ್ದು. ಮೇಲಧಿಕಾರಿಗಳಿಂದ, ಹಿರಿಯರಿಂದ ಪ್ರಶಂಸೆ ಸಿಕ್ಕುವಂತಹ ಒಂದು ಸೂಚನೆ ನಿಮಗೆ ಕಾಣುತ್ತೆ. ಇವತ್ತು ನಿಮ್ಮ ಪ್ರಯತ್ನ, ನಿಮ್ಮ ಪ್ರಾಮಾಣಿಕವಾದಂತಹ ಕೆಲಸ, ನಿಮ್ಮ ಸಾಧನೆಯನ್ನು ಮುಂದಿನ ದಿನಮಾನದಲ್ಲಿ ಹೊಗಳಬಹುದು ಅನ್ನುವಂಥದ್ದು ಮುಖ್ಯವಾಗತ್ತೆ. ನಿಮ್ಮ ಆಲೋಚನೆಗಳಿಗೆ ಜನಮಾನ್ಯತೆ ಸಿಕ್ಕುವಂಥದ್ದು. ಅಂದರೆ
ಯಾವ ರೀತಿಯಲ್ಲಿ ಒಂದು ಕೆಲಸವನ್ನು ಮಾಡಬೇಕು, ಈ ರೀತಿ ಯೋಜನೆಗಳನ್ನು ಹಾಕಿದರೆ ನಾವು ಅಂದುಕೊಂಡಂತಹ ಕೆಲಸ ಬಹಳ ಅಚ್ಚುಕಟ್ಟಾಗಿ ಆಗತ್ತೆ ಅನ್ನುವಂತಹ ಒಂದು ಚಿಂತನೆ ಇದೆಯಲ್ಲ, ಅದಕ್ಕೆ ಜನಮಾನ್ಯತೆ ಸಿಕ್ಕುವಂಥದ್ದಾಗತ್ತೆ. ನಿಮ್ಮ ಖರ್ಚಿನ ಮೇಲೆ ನಿಯಂತ್ರಣ ಇರಬೇಕು. ಅಧಿಕವಾದಂತಹ ಖರ್ಚು ಅಥವಾ ದುಂದುವೆಚ್ಚ ನಿಮಗೆ ಸ್ವಲ್ಪ ಮಟ್ಟಿಗೆ ತೊಂದರೆಯನ್ನು ಮಾಡಬಹುದು ಅನ್ನುವಂಥದ್ದು. ಪ್ರೇಮಿಗಳಿಗೆ ತುಂಬ ಉತ್ತಮವಾದಂತಹ ದಿವಸ ಇದು. ಆದರೆ ಸಮಾಜಕ್ಕೆ, ನಮ್ಮ ಒಂದು ಸಂಸ್ಕಾರ ಸಂಸ್ಕೃತಿಗೆ ಎಲ್ಲದಕ್ಕೂ ಅಂಜಿ ಸರಿಯಾದಂತಹ ರೀತಿಯಲ್ಲಿ ನಡೆಕೊಳ್ಳಬೇಕಾದಂಥದ್ದು. ಹಣಕಾಸಿನ ವಿಚಾರದಲ್ಲಿ ಸಣ್ಣ ಪುಟ್ಟ ಗೊಂದಲಗಳು ಏನಾದರೂ ಇದ್ದರೆ ಅದೂ ಕೂಡ ಸಾಯಂಕಾಲದ ಹೊತ್ತಿಗೆ ನಿವಾರಣೆ ಆಗ್ತಕ್ಕಂತಹ ಸೂಚನೆ ಚೆನ್ನಾಗಿಯೇ ಕಾಣ್ತಾ ಇರುವಂಥದ್ದು. ಕುಬೇರ ಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆರ್ಥಿಕವಾಗಿದ್ದಂತಹ ಗೊಂದಲ ದೂರವಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿ, ಅನಗತ್ಯವಾದಂತಹ ವಿಚಾರಗಳಿಗೆ ಸಮಯ ವ್ಯರ್ಥವಾಗುತ್ತೆ. ಯಾವ ವಿಷಯದಿಂದ ಏನೂ ಪ್ರಯೋಜನ ಇಲ್ವೋ, ಏನೂ ಲಾಭ ಇಲ್ವೋ ಅಂತಹ ವಿಷಯಗಳಲ್ಲೇ ಹೆಚ್ಚಿನ ಆಸಕ್ತಿ ಬರುತ್ತೆ. ಅದಕ್ಕೋಸ್ಕರವಾಗಿ ಸಮಯವನ್ನು ಮುಡುಪಾಗಿಟ್ಟು ನೀವು ಚರ್ಚೆಗಳನ್ನು ಮಾಡ್ತೀರಿ. ಆ ಸಮಯ ನಿಜವಾಗಿಯೂ ಕೂಡ ವ್ಯರ್ಥವಾಗ್ತಕ್ಕಂಥದ್ದು. ಕುಟುಂಬ ಸದಸ್ಯರ ಭಾವನೆಗಳಿಗೆ ಸ್ಪಂದಿಸಬೇಕು. ಮನೆಯಲ್ಲಿ ನಿಮ್ಮನ್ನೇ ನಂಬಿ ಅಥವಾ ನೀವು ಆಡ್ತಕ್ಕಂತಹ ಮಾತನ್ನು ನಂಬಿ ಅಥವಾ ನಿಮ್ಮ ಜವಾಬ್ದಾರಿಯಲ್ಲಿ ಬೇರೆಲ್ಲ ಸದಸ್ಯರುಗಳಿದ್ದಾಗ ಅವರ ಮನಸ್ಥಿತಿಯನ್ನು, ಅವರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರಿಗೆ ಬೇಕಾದಂತಹ ಅನುಕೂಲಾದಿಗಳನ್ನು ಮಾಡಿಕೊಡಬೇಕಾದಂಥದ್ದು. ನೌಕರರಿಗೆ ಉತ್ತಮವಾದಂತಹ ದಿವಸ ಇದು. ಕಾರಣ ಏನು ಅಂತಂದರೆ, ನಾಳೆ ಮಾಡತಕ್ಕಂತಹ ಕೆಲಸಕ್ಕೆ ಪೂರಕವಾದಂತಹ ಸಂತೋಷಪೂರಿತವಾದಂತಹ ಯಾವುದೋ ಒಂದಷ್ಟು ಅಂಶಗಳು ನಿಮ್ಮ ಅನುಭವಕ್ಕೆ ಬರ್ತಕ್ಕಂಥದ್ದಾಗತ್ತೆ. ನಿಮ್ಮ ಆತ್ಮಗೌರವಕ್ಕೆ ಧಕ್ಕೆ ಆಗೇ ಇರುವ ಹಾಗೆ ಗಮನಿಸ್ಕೊಳ್ಳಿ. ಆತ್ಮಗೌರವಕ್ಕೆ ಎಲ್ಲಿ ಧಕ್ಕೆ ಬರುತ್ತೋ ಅಂತಹ ಸ್ಥಳದಲ್ಲಿ ನಿಮಗೆ ಬಹಳ ನೋವಿನ ಸಂಗತಿ ಇದೆ ಅನ್ನುವಂಥದ್ದಾಗತ್ತೆ. ತಾಳ್ಮೆ ತುಂಬ ಅಗತ್ಯ ಅಂತ ಹೇಳಿ ಅನ್ನಿಸ್ಬಹುದು. ಯಾವಾಗ ತಾಳ್ಮೆಯನ್ನು ಕಳ್ಕೊಳ್ತೀರಿ ಆಗ ಎಲ್ಲ ರೀತಿಯ ನಷ್ಟ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಜೊತೆಗೆ ಅವಮಾನವೂ ಕೂಡ ಅನ್ನುವಂಥದ್ದನ್ನು ಮರೆಯೋ ಹಾಗಿಲ್ಲ. ಅಗತ್ಯಕ್ಕಿಂತ ಹೆಚ್ಚಾಗಿ ಯಾರನ್ನೂ ಕೂಡ ನಂಬದೇ ಇರತಕ್ಕಂಥದ್ದು ಒಳ್ಳೆಯದು. ಯಾವ ವಿಷಯಕ್ಕೆ ಎಷ್ಟು ಯಾವ ವ್ಯಕ್ತಿಯನ್ನು ನಂಬಬೇಕೋ ಅಷ್ಟು ಮಾತ್ರ ನಂಬಿದರೆ ನಿಮಗೂ ಒಳಿತು ಅನ್ನುವಂಥದ್ದು ಗಮನಿಸಬೇಕಾಗತ್ತೆ. ನವಗ್ರಹರ ಆರಾಧನೆ, ನವಗ್ರಹರ ಪ್ರಾರ್ಥನೆ ಮಾಡಿ ನಮಃಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.